ಲುಕಿಸಮ್ ನ ಕೊನೆಯ ಪಾರ್ಟ್. ಐ ಥಿಂಕ್ ಸ್ವಲ್ಪ ಬೇಕಾಯ್ತು ಅನ್ಸುತ್ತೆ. ಈ ವಿಡಿಯೋನ ನಾವು ಅಪ್ಲೋಡ್ ಮಾಡಿದೀವಿ ಈ ಒಂದು ಚಾನಲ್ ಅಲ್ಲಿ. ಮತ್ತೆ ಇದು ನಮ್ದು ಸೆಕೆಂಡ್ ಚಾನಲ್ ಆಗಿದೆ. ಫಸ್ಟ್ ಆಫ್ ಆಲ್ ಆನಿಮೆ ಕಂಟೆಂಟ್ಸ್ ಅನ್ನ ಇಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಇದೀವಿ. ಹಾಗಾಗಿ ನೀವು ಒಬ್ಬ ಆನಿಮೆ ಫ್ಯಾನ್ ಅಥವಾ ನಮ್ಮ ಡೈಲಿ ವ್ಯೂವರ್ ಆಗಿದ್ರೆ ಮಾತ್ರ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋನ ಕೂಡ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ಲೈಕ್ ಕೂಡ ಮಾಡ್ಬಿಡಿ. ಸೊ ಲಾಸ್ಟ್ ಪಾರ್ಟ್ ನಲ್ಲಿ ಏನಾಯ್ತು ಅಂತ ನಿಮ್ಗೆ ಗೊತ್ತಿದೆ, ಅದನ್ನೊಮ್ಮೆ ಚೆಕ್ಔಟ್ ಮಾಡ್ಕೊಂಡು ಬನ್ನಿ. ಸೊ ಈಗ ಸ್ಟಾರ್ಟ್ ಆಗುತ್ತೆ ಎಪಿಸೋಡ್ 6. ಅಂಡ್ ಸ್ಟಾರ್ಟಿಂಗ್ ಅಲ್ಲೇ ನಮಗೆ ತೋರಿಸ್ತಾರ ಈ ದಪ್ಪದ ಮನುಷ್ಯನನ್ನ. ನಿಮ್ಗೆ ಗೊತ್ತಿದೆ, ಇವನು ಕಳೆದ ಎಪಿಸೋಡ್ ನಲ್ಲೇ ಬಂದಿದ್ದ. ಮತ್ತೆ ಇವನ ಹೆಸರು ಡ್ಯೂಕ್ ಅಂತ. ಎಲ್ರು ಇವನನ್ನ ಕೂಡ ಬುಲಿ ಮಾಡ್ತಿರ್ತಾರೆ, ರ್ಯಾಗಿಂಗ್ ಮಾಡ್ತಿರ್ತಾರೆ. ಆದ್ರೆ ಇವನಿಗೆ ಒಂದು ಗೋಲ್ ಇದೆ, ಅದೇನಂದ್ರೆ ರ್ಯಾಪರ್ ಆಗ್ಬೇಕು ಅಂತ. ಅವನಿಗೆ ರ್ಯಾಪಿಂಗ್ ಮಾಡೋದ್ರಲ್ಲಿ ಅಥವಾ ಲಿರಿಕ್ಸ್ ಅನ್ನ ಬರೆಯೋದ್ರಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇತ್ತು. ಎಷ್ಟು ರ್ಯಾಪ್ ನ ಕಾಂಟೆಸ್ಟ್ ಗೆ ಹೋಗಿದ್ದ, ಆದ್ರೆ ಪ್ರತಿ ಇಂಟರ್ವ್ಯೂ ಅಲ್ಲಿ ಕೂಡ ಫೇಲ್ ಆಗ್ತಿದ್ದ. ಹಾಗಂತ ಅವನ ಛಲವನ್ನ ಬಿಡ್ಲಿಲ್ಲ. ಈ 4-5 ಜನ ಕಾಲೇಜಿನವರು ಬೇರೆ ಇವನನ್ನ ಇರಿಟೇಟ್ ಮಾಡ್ತಾನೆ ಇದ್ರು. ಇವನ ಸ್ಟೋರಿ ನೋಡೋದಾದ್ರೆ ಇವನಿಗೆ ಒಬ್ಳು ಅಜ್ಜಿ ಇದ್ದಾಳೆ, ತಂದೆ ದೇಹನ ಕಳ್ಕೊಂಡಿದ್ದಾನೆ. ಹಾಗೇನೆ ಅವನ ಅಜ್ಜಿಯ ಒಂದು ಸಣ್ಣ ಶಾಪ್ ಇದೆ, ಇಲ್ಲಿ ನೂಡಲ್ಸ್ ಎಲ್ಲ ಮಾರ್ತಿರ್ತಾರೆ. ಮತ್ತೆ ಈಗ ಒಂದು ಕಡೆ ಡ್ಯೂಕ್ ನನ್ನ ಈ 3 ಜನ ಸೇರಿ ರ್ಯಾಗಿಂಗ್ ಮಾಡ್ತಿರ್ತಾರೆ. ಅದರಲ್ಲಿ ಇವನಂತೂ ತುಂಬಾನೇ ಕಿರಿಕಿರಿ ಗುರು. ಇವನು ಕೂಡ ಒಬ್ಬ ರ್ಯಾಪರ್, ಆದ್ರೆ ಇವನ ನೋಡಿದ್ರೆ ಆಗೋದೇ ಇಲ್ಲ. ಈ ವ್ಯಕ್ತಿ ಹೇಳ್ತಾನೆ, ಈ ಡ್ಯೂಕ್ ಇದಾನಲ್ಲ, ನಾನ್ ನೋಡಿದ ಪ್ರಕಾರ ಅಂತೂ 100-200 ಇಂಟರ್ವ್ಯೂ ಮಾಡಿದಾನೆ, ಆದ್ರೆ ಹಂದಿ ಮುಖದವನನ್ನ ಯಾರು ಪಾಸ್ ಮಾಡಿಸ್ತಾರೆ. ಸೊ ಹೀಗೆಲ್ಲ ಮಾತಾಡ್ತಾ ಇವನನ್ನ ಡಿಮೋಟಿವೇಟ್ ಮಾಡ್ತಾ ಇವನನ್ನ ಹೊಡಿತಾನೆ ಇರ್ತಾರೆ. ಅದೇ ನೈಟ್ ಡ್ಯೂಕ್ ನ ಜೊತೆಗೇನೆ ಇವರು ಬರ್ತಾರೆ. ಅದೇ ದಾರಿಯಲ್ಲಿ ಇವನ ಅಜ್ಜಿ ಕೂಡ ಕಾಣ್ತಾರೆ, ಮತ್ತೆ ಅವರ ಶಾಪ್ ಕೂಡ ಅಲ್ಲೇ ಇದೆ. ಇವನ ಅಜ್ಜಿ ಅಂತೂ ತುಂಬಾನೇ ಇನ್ನೋಸೆಂಟ್. ಇವಳು ತಿಳ್ಕೊಳ್ತಾಳೆ ಇವರೆಲ್ಲ ಇವನ ಫ್ರೆಂಡ್ ಕಾಣಿಸುತ್ತೆ. ಸೊ ಈ ಹೊತ್ತಲ್ಲಿ ಇವರಿಗೆ ಹಸಿವಾಗಿರ್ಬೋದು ಅಂತ ಹೇಳಿ ಸ್ವಲ್ಪ ನೂಡಲ್ಸ್ ಗಳನ್ನ ಹಾಗೂ ತಿಂಡಿಗಳನ್ನ ಫ್ರೀ ಆಗಿ ಕೊಡ್ತಾಳೆ. ಇವರಿಷ್ಟು ಬಡವರಾಗಿದ್ರು ಕೂಡ ಫ್ರೀ ಆಗಿ ಇವನ ಫ್ರೆಂಡ್ ಅಂತ ಹೇಳಿ ಕೊಡ್ತಿದ್ದಾಳೆ. ಅಷ್ಟೆಲ್ಲ ಪಾರ್ಸೆಲ್ ಕೂಡ ಮಾಡಿ ಕೊಡ್ತಿದ್ದಾಳೆ. ಡ್ಯೂಕ್ನಿಗೆ ತುಂಬಾನೇ ಬೇಜಾರಾಗ್ತಿದೆ, ಯಾಕಂದ್ರೆ ಇವರಂತೂ ಅದನ್ನ ವೇಸ್ಟ್ ಮಾಡ್ತಾರೆ ಅಂತ ಗೊತ್ತಿದೆ. ಅವನಿಗೆ ಏನ್ ಮಾಡೋ ಹಾಗಿಲ್ಲ, ಯಾಕಂದ್ರೆ ಅವನು ವೀಕ್ ಇದ್ದಾನೆ. ಅಷ್ಟೇ ಅಲ್ಲ, ಅವನ ಕಣ್ಣೆದುರಲ್ಲೇ ಇವರ ಪಾರ್ಸೆಲ್ ಅಲ್ಲಿ ಕಟ್ಟಿದಂತ ಆಹಾರವನ್ನ ಬಿಸಾಕಿದನ್ನ ಗಮನಿಸ್ತಾನೆ. ಇದನ್ನ ನೋಡಿದ್ರೆ ಯಾರಿಗೆ ಕೂಡ ಕೂಗೋಕೆನೆ ಬರುತ್ತೆ. ಈಗ ನೆಕ್ಸ್ಟ್ ಡೇ ಮಧ್ಯಾಹ್ನ ಕೂಡ ಇವನಿಗೆ ಕಿರಿಕಿರಿ ಮಾಡೋಕೆ ಈ ಒಂದು ಗ್ಯಾಂಗ್ ಬಂದಿರುತ್ತೆ. ಆದ್ರೆ ಅದೇ ಜಾಗದಲ್ಲಿ ನಮ್ಮ ಡೇನಿಯಲ್ ಪಾರ್ಕ್ ಹಾಗೂ ಇವನು ಕೂಡ ಇದ್ದ. ಇವರ ಕಣ್ಣೆದುರಲ್ಲೇ ಡ್ಯೂಕ್ ನನ್ನ ಬೀಳಿಸಾಕ್ಬಿಡ್ತಾರೆ. ಅವನ ಕೈಯಲ್ಲಿ ಒಂದು ಪೇಪರ್ ಕೂಡ ಇತ್ತು, ಮತ್ತೆ ಅದು ರ್ಯಾಪಿಂಗ್ ಇದೇ ಆಗಿತ್ತು. ಆಗ ನಮ್ಮ ಹೀರೋ ಡೇನಿಯಲ್ ಪಾರ್ಕ್ ಗೆ ತಡೆಯೋಕೆನೆ ಆಗ್ಲಿಲ್ಲ. ಇವನಿಗೆ ಇರೋದು ಮಾಡೆಲ್ ನ ರೀತಿಯಾಗಿ ಕಾಣುವಂತ ಬಾಡಿಯಲ್ಲಿ ಇದ್ರು ಕೂಡ ಅವನಿಗೆ ತನ್ನ ಹಿಂದಿನ ಬಾಡಿ ನೆನಪರುತ್ತೆ. ನನ್ನ ಹಿಂದಿನ ಬಾಡಿಯಲ್ಲಿ ಕೂಡ ಜನರು ನನ್ನನ್ನು ಹೀಗೇನೆ ಟ್ರೀಟ್ ಮಾಡ್ತಿದ್ರು. ಸಮಯ ಬದಲಾಗಿದೆ, ಹಾಗಂತ ನನ್ನ ಬಾಡಿ ಹೇಗಿತ್ತು ಅಂತ ನಾನು ಮರೆಯೋಕ್ಕಾಗೋದಿಲ್ಲ. ದಿನದಿಂದ ದಿನ ಬುಲಿ ಮಾಡುದು, ರ್ಯಾಗಿಂಗ್ ಮಾಡುದು ಜಾಸ್ತಿನೇ ಆಗ್ತಿದೆ. ಇದು ನನ್ನಿಂದ ಸಹಿಸೋಕಾಗಲ್ಲ ಅಂತ ಹೇಳಿ ಅವನು ಎದುರು ಬರ್ತಾನೆ. ಅಂಡ್ ಇವರು ಕೂಡ ಒಬ್ಬಕ್ಕೆ ಶುರು ಮಾಡ್ತಾರೆ. ಹಾಗಾದ್ರೆ ನೀನು ಕೂಡ ಫೈಟ್ ಮಾಡೋಕ್ ಬರ್ತೀಯಾ, ಏನಕ್ಕೆ ಸ್ಥಿತಿಯ ನಾನು ಕೂಡ ನೋಡ್ತೀನಿ ಅಂತ. ಆದ್ರೆ ಅದೇ ಟೈಮ್ಗೆ ಇನ್ನೊಂದ್ ಸೈಡ್ ಇಂದ ಬರ್ತಾನೆ ಜೈ. ಇವ ನಿಮ್ಗೆ ಗೊತ್ತಿರಬಹುದು, ವಾಸ್ಕೋನ ಗ್ಯಾಂಗ್ ಅನ್ನೇ ಪುಡಿ ಪುಡಿ ಮಾಡಿದ್ದ ಕಳೆದ ಎಪಿಸೋಡ್ ನಲ್ಲಿ. ಇನ್ನು ಇವರೇ ಅವಲೇಕ. ಅಷ್ಟೇ ಅಲ್ಲ ಗುರು, ಇನ್ನೊಂದ್ ಸೈಡ್ ನಲ್ಲಿ ಜೀನ್ ಕೂಡ ಬರ್ತಿದ್ದಾನೆ, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ. ಇವನ ಬಂದ ಉದ್ದೇಶ ಬೇರೆನಿದೆ. ಇವನ ಹಿಂದೆ ಇವನ ಗರ್ಲ್ ಫ್ರೆಂಡ್ ಇದ್ದಾಳೆ, ಏನೇ ಇರ್ಲಿ. ಅಂಡ್ ಫೈನಲ್ ಆಗಿ ಇನ್ನೊಂದು ಬದಿಯಲ್ಲಿ ವಾಸ್ಕೋ ಹಾಗೂ ಅವನ ಫುಲ್ ಗ್ಯಾಂಗ್ ಬಂದಿದೆ ಇಲ್ಲಿಗೆ. ಸೊ ಇಷ್ಟೆಲ್ಲ ನೋಡಿದ್ಮೇಲೆ ಇವರಂತ ಇರ್ತಾರ, ಖಂಡಿತ ಇಲ್ಲ, ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ರು. ಮತ್ತೆ ಇಲ್ಲಿ ವಾಸ್ಕೋನಿಗೆ ಮುಂಚೆನೆ ನಮ್ಮ ಡೇನಿಯಲ್ ಪಾರ್ಕ್ ಅನ್ನು ನೋಡಿದ್ರೆ ಆಗ್ತಾನೆ ಇಲ್ಲ. ಅವನು ಪ್ರತಿ ಸಲನು ತಪ್ಪು ಕಲ್ಪನೆ ಮಾಡ್ಕೊಳ್ತಿದ್ದಾನೆ. ಇಲ್ಲಿ ವಾಸ್ಕೋಗೆ ಹೇಳ್ತಾನೆ, ನೀನ್ ಯಾಕೆ ಅವನನ್ನ ಕಾಪಾಡೋದಕ್ಕೆ ಬರ್ತಿದ್ಯಾ, ನೀನ್ ಅವನನ್ನ ರ್ಯಾಗಿಂಗ್ ಮಾಡೋಕೆ ನೋಡ್ತಿಲ್ಲ ತಾನೆ, ಬಾ ನನ್ನ ಜೊತೆ ಫೈಟ್ ಮಾಡು ಅಂತ ಕೇಳ್ತಾನೆ. ಅದಕ್ಕೆ ವಾಸ್ಕೋನ ಗ್ಯಾಂಗ್ ನವರೇ ತಡ್ಬಿಡ್ತಾರೆ ಅವನನ್ನ. ವಾಸ್ಕೋ ಸುಮ್ನೆ ಸೀನ್ ಎಲ್ಲ ಕ್ರಿಯೇಟ್ ಮಾಡಬೇಡ, ಇಲ್ಲಿ ಒಬ್ಬ ಬಿದ್ದಿದ್ದಾನೆ, ಸೊ ಅವನಿಗೆ ಹೆಲ್ಪ್ ಮಾಡೋಣ ಫಸ್ಟ್ ಅಂತ ಹೇಳ್ತಾರೆ. ಸೊ ಇದೆಲ್ಲ ಆದ್ಮೇಲೆ ಎಲ್ರು ಕೂಡ ಅಲ್ಲಿಂದ ಹೋದ್ಮೇಲೆ ನಮ್ಮ ಡೇನಿಯಲ್ ಒಂದು ಗಮನಿಸ್ತಾನೆ, ಡ್ಯೂಕ್ ನ ಕೈಯಲ್ಲಿ ಒಂದು ಪತ್ರ ಇತ್ತು, ಮತ್ತೆ ಅದೆರಡು ಚೂರಾಗಿತ್ತು, ಅದಲ್ಲಿ ಬಿದ್ದಿತ್ತು ಕೂಡ. ಇದ್ರಲ್ಲಿ ನೋಡಿದ್ರೆ ಲಿರಿಕ್ಸ್ ಎಲ್ಲ ಬರ್ದಿದೆ, ಸಾಂಗ್ ನದ್ದು ಅದು ಕೂಡ. ಅಂಡ್ ಈಗ ನೆಕ್ಸ್ಟ್ ಡೇ ಬೆಳಿಗ್ಗೆನೆ ಡ್ಯೂಕ್ ನಡೀತಾ ಬರ್ತಿರ್ತಾನೆ. ಮತ್ತೆ ಅದೇ ಜಾಗದಲ್ಲಿ ಡೇನಿಯಲ್ ಪಾರ್ಕ್ ಕೂಡ ಇರ್ತಾನೆ. ಡ್ಯೂಕ್ ಹೇಳ್ತಾನೆ, ಯಾವಾಗ್ಲೂ ನೀನ್ ಯಾಕೆ ಅಡ್ಡ ಬರ್ತೀಯಾ, ನಂಗೆ ಗೊತ್ತು ನೀನು ಕೂಡ ಬುಲ್ಲಿ ಮಾಡ್ತೀಯಾ, ರ್ಯಾಗಿಂಗ್ ಮಾಡ್ತೀಯಾ ಅಂತ. ನನ್ನ ನಾಯಿ ತರ ಟ್ರೀಟ್ ಮಾಡು. ಹೌದು, ನಾನೊಬ್ಬ ನಿಷ್ಪ್ರಯೋಜಕ, ಹಾಗಂತ ದಯವಿಟ್ಟು ನಮ್ಗೆ ಹಿಂಸೆ ಮಾಡಬೇಡಿ ಅಂತ ಕೇಳ್ತಾನೆ. ಡೇನಿಯಲ್ ಪಾರ್ಕ್ ಅಂತೂ ಏನು ಹೇಳಕ್ಕಾಗೋದಿಲ್ಲ ಗುರು. ಹಾಗೇನೆ ಡ್ಯೂಕ್ ಹೇಳ್ಬಿಡ್ತಾನೆ, ನಂಗೆ ನನ್ನದಾದ ಗೋಲ್ ಇದೆ, ನಂಗೆ ಒಬ್ಬ ಗ್ರೇಟೆಸ್ಟ್ ರ್ಯಾಪರ್ ಆಗ್ಬೇಕು. ಗ್ರೇಟೆಸ್ಟ್ ರ್ಯಾಪರ್ ಆಗಿರುವಂತ ಎಮಿನೆಮ್ ನನ್ನ ರೋಲ್ ಮಾಡೆಲ್ ಆಗಿದ್ದಾರೆ, ಅವರೇ ನನ್ನ ಇನ್ಸ್ಪಿರೇಷನ್ ಕೂಡ ಆಗಿದ್ದಾರೆ. ನಂಗೂ ಕೂಡ ಅವರ ರೀತಿಯಾಗಿ ದೊಡ್ಡ ಸಾಧನೆ ಮಾಡ್ಬೇಕು ಅಂತ ಇದೆ, ಮತ್ತೆ ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ ಅಂತ ಹೇಳ್ತಾನೆ. ಸೊ ಇವನ್ ಈ ಕಥೆಯನ್ನ ಕೇಳಿ ನಮ್ಮ ಹೀರೋನಿಗೆ ಕೂಡ ತುಂಬಾನೇ ಬೇಜಾರಾಗುತ್ತೆ. ಅದೇ ದಿನ ಸಾಯಂಕಾಲ ಹೊತ್ತಿಗೆ ನೋಟಿಸ್ ಬೋರ್ಡ್ ಅಲ್ಲಿ ಕೂಡ ನೋಡಿರ್ತಾನೆ, ಒಂದು ಕಾಂಪಿಟೇಷನ್ ಇದೆ ಸಿಂಗಿಂಗ್ ಇದು, ಅದು ಕೂಡ ಕಾಲೇಜಿನ ಫೆಸ್ಟ್ ಆಗಿದೆ. ಹಾಗಾಗಿ ಇದನ್ನ ನಮ್ಮ ಹೀರೋ ನೋಡ್ತಾನೆ. ಸೊ ಅವನಿಗೆ ಅನ್ಸುತ್ತೆ, ನಂಗೆ ಮೊದಲನೇ ಬಾರಿಗೆ ಸ್ಟೇಜ್ ಹತ್ತು ಚಾನ್ಸ್ ಸಿಕ್ಕಿದೆ ಕಾಣಿಸುತ್ತೆ, ಈ ಬಾಡಿಯಲ್ಲಿ ನಾನು ಸಿಂಗಿಂಗ್ ಮಾಡಬಹುದು ಅನ್ಸುತ್ತೆ ಅಂತ. ಸೊ ಅವನು ತುಂಬಾನೇ ಎಮೋಷನಲ್ ಕೂಡ ಆಗ್ತಾನೆ, ತುಂಬಾನೇ ಖುಷಿ ಕೂಡ ಆಗುತ್ತೆ. ಅಲ್ಲಿಂದ ಸ್ವಲ್ಪ ಕಸ ಗುಡಿಸೋಕಂತ ಕ್ಲಾಸ್ ರೂಮ್ ಗೆ ಬಂದಾಗ ಅವನು ಹರಿದೋಗಿರೋ ಪೀಸ್ ಅನ್ನ ನೋಡ್ತಾನೆ. ಮತ್ತೆ ವಾಪಸ್ ಇದು ಲಿರಿಕ್ಸ್ ಆಗಿರುತ್ತೆ. ಅಲ್ಲೇ ಕೆಳಗಡೆ ನಮ್ಮ ಡ್ಯೂಕ್ ಕೂಡ ಇರ್ತಾನೆ. ಡ್ಯೂಕ್ ಸ್ವಲ್ಪ ಆಲೋಚನೆ ಮಾಡ್ತಿದ್ದಾನೆ, ನನ್ಗೆ ಎಮಿನೆಮ್ ತರ ರ್ಯಾಪರ್ ಆಗೋಕೆ ಆಗೋಲ್ಲ ಕಾಣಿಸುತ್ತೆ, ಯಾಕಂದ್ರೆ ಇಷ್ಟವರೆಗೆ ಯಾವ್ದು ಇಂಟರ್ವ್ಯೂ ಕೂಡ ಪಾಸ್ ಆಗ್ಲಿಲ್ಲ ನಾನು. ನನ್ನ ಸ್ವರ ಕೇಳಿ ಎಲ್ರು ಓಡ್ತಾರೆ, ನನ್ನ ಮುಖ ನೋಡಿ ಎಲ್ರು ಓಡ್ತಾರೆ ಅಂತ. ಬಟ್ ನಮ್ಮ ಡೇನಿಯಲ್ ಪಾರ್ಕ್ ಇದಾನಲ್ಲ, ಇವನು ಕಸದ ಬುಟ್ಟಿಯಿಂದ ಎಲ್ಲ ಪೇಪರ್ ಅನ್ನ ಕಲೆಕ್ಟ್ ಮಾಡಿ ಅದನ್ನೆಲ್ಲ ಜಾಯಿಂಟ್ ಮಾಡಿದ್ಮೇಲೆ ಅವನಿಗೆ ಒಂದು ಸೆಕೆಂಡ್ ಗೆ ನೆನಪರುತ್ತೆ, ತನ್ನ ಒರಿಜಿನಲ್ ಬಾಡಿಯಲ್ಲಿದ್ದಾಗ ತಾಯಿ ಹೇಳ್ತಿದ್ರು ನಾನು ಚೆನ್ನಾಗಿ ಹಾಡನ್ನ ಹಾಡ್ತೀನಿ ಅಂತ. ಮತ್ತೆ ಅವನಿಗೆ ಕೂಡ ಹಾಡನ್ನ ಹೇಳೋದಂದ್ರೆ ಸ್ವಲ್ಪ ಇಷ್ಟ ಇತ್ತು, ಅದಕ್ಕೋಸ್ಕರ ಸುಮ್ನೆ ಹಾಡನ್ನ ಹಾಡ್ತಾನೆ. ಅದೇ ಲಿರಿಕ್ಸ್ ಬರ್ದಿತ್ತಲ್ಲ ಅದನ್ನ. ಹೊರಗಡೆ ಡ್ಯೂಕ್ ಕೂಡ ಇರ್ತಾನೆ, ಮತ್ತೆ ಇದು ಜೋರಾಗಿ ಕೇಳ್ತಿರುತ್ತೆ. ಡ್ಯೂಕ್ ನಿಗೆ ಆಶ್ಚರ್ಯ ಆಗುತ್ತೆ, ಇದು ನಾನೇ ಬರ್ದ ಲಿರಿಕ್ಸ್ ಅಲ್ವಾ, ಎಷ್ಟು ಇಂಪಾದ ವಾಯ್ಸ್ ಆಗಿದೆ, ಈ ಹಾಡನ್ನ ಹಾಡ್ತಿರೋದು ಯಾರು ಅಂತ ಒಳಗಡೆ ಬಂದು ನೋಡಿದಾಗ ಇವನಿಗೆ ಆಶ್ಚರ್ಯ ಆಗುತ್ತೆ, ಇದು ನಮ್ಮ ಡೇನಿಯಲ್ ಪಾರ್ಕೆ ಆಗಿದ್ದಾನೆ. ಡ್ಯೂಕ್ ನಿಗೆ ತುಂಬಾ ಎಮೋಷನಲ್ ಆಗುತ್ತೆ. ಫೈನಲಿ ನಂಗೊಬ್ಬ ಸಿಕ್ತ ಪಾರ್ಟ್ನರ್ ಆಗಿ. ಇವನ್ ಈಗ ಹಾಡನ್ನ ತುಂಬಾ ಇಂಪಾಗಿ ಹಾಡಿದಾನೆ. ಡೇನಿಯಲ್ ಗೆ ಸ್ವಲ್ಪ ನರ್ವಸ್ ಆಗುತ್ತೆ, ಸ್ವಲ್ಪ ನಾಚಿಕೆ ಕೂಡ ಆಗುತ್ತೆ. ಬಟ್ ಡ್ಯೂಕ್ ಹೇಳ್ತಾನೆ ತುಂಬಾ ಚೆನ್ನಾಗಿ ಹಾಡನ್ನ ಹಾಡ್ತೀಯಾ ಅಂತ. ಮತ್ತೆ ಈಗ ಎಪಿಸೋಡ್ 7. ಸೊ ಈಗ ಡ್ಯೂಕ್ ಗೆ ಸ್ವಲ್ಪ ಬರೋ
ಭರವಸೆ ಬಂದಿದೆ ಡೇನಿಯಲ್ ಪಾರ್ಕ್ ಅಥವಾ ಹಿಯೋಂಗ್ ಸೋಕ್ನ ಜೊತೆಗೆ. ಇವನು ಒಳ್ಳೆಯವನು ಅಂತ ಸ್ವಲ್ಪ ಅರ್ಥ ಆಗುತ್ತೆ. ದಿನಾಲೂ ಲಿರಿಕ್ಸ್ ಅಲ್ಲಿ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡ್ಕೊಳ್ತಾನೆ ಇರ್ತಾನೆ. ಡ್ಯೂಕ್ ಇವನ ಸಂಪೂರ್ಣ ಕಾಲವನ್ನ ಇವನ ಜೊತೆಗೇನೆ ಕಳಿತಾನೆ. ಡ್ಯೂಕ್ ನಿಗೆ ನಂಬಿಕೆ ಇದೆ ಡೇನಿಯಲ್ ಪಾರ್ಕ್ ಇದನ್ನ ಕರೆಕ್ಟ್ ಆಗಿ ಹಾಡ್ತಾನೆ ಅಂತ. ಡೇನಿಯಲ್ ಪಾರ್ಕ್ ಇವನ ಮನೆಗೆ ಒಮ್ಮೆ ಬಂದಿರ್ತಾನೆ. ಆಗ ಡ್ಯೂಕ್ ನಿಗೆ ಹೇಳ್ತಾನೆ ಹೀಗೆಲ್ಲ ನ್ಯೂಸ್ ಪೇಪರ್ ಅನ್ನೆಲ್ಲ ಬಿಸಾಕ್ಬೇಡ, ಕರೆಕ್ಟ್ ಆಗಿ ಅದರ ಜಾಗದಲ್ಲಿ ಇಡು ಗುರು ಅಂತ. ಸ್ವಲ್ಪ ರೂಮ್ ಅನ್ನ ಕ್ಲೀನ್ ಆಗಿ ಇಟ್ಕೋ ಅಂತ ಕೂಡ. ಸೊ ಹಾಗೆ ಇವನಿಗೆ ಸ್ವಲ್ಪನೇ ಅರ್ಥ ಆಗ್ತಾನೆ ಹೋಗುತ್ತೆ ಇವನು ಒಳ್ಳೆಯವನು ಅಂತ. ಇನ್ನು ಅದೇ ನೈಟ್ ದಾರಿಯಲ್ಲಿ ಹೋಗ್ತಿರುವಾಗ ಇವನ ಅಜ್ಜಿನ ಶಾಪ್ ನ ಬಳಿ ಬರ್ತಾನೆ. ಡ್ಯೂಕ್ ನ ಅಜ್ಜಿಗೆ ಹೇಳ್ತಾನೆ ಸುಮ್ನೆ ಹೋಗ್ಬೇಡ, ಏನಾದ್ರೂ ತಿನ್ಕೊಂಡು ಹೋಗು ಅಂತ. ಅದಕ್ಕೆ ಟ್ರೈನ್ ಹೇಳ್ತಾನೆ ಥ್ಯಾಂಕ್ಸ್, ಆದ್ರೆ ಆಲ್ರೆಡಿ ನಾನು ಹೊಟ್ಟೆ ಫುಲ್ ಆಗಿದೆ, ಅದನ್ನ ವೇಸ್ಟ್ ಮಾಡಬೇಡಿ, ನೀವೇ ತಿನ್ನಿ ಅಂತ ಹೇಳ್ತಾನೆ. ಆಗ ಡ್ಯೂಕ್ ನಿಗೆ ಒಂದು ಸೆಕೆಂಡ್ ಅಲ್ಲಿ ರಿಯಲೈಸ್ ಆಗುತ್ತೆ ಹೇಗೆ ಬೇರೆಯವರು ಇವನನ್ನ ಟ್ರೀಟ್ ಮಾಡ್ತಿದ್ರು ಮತ್ತೆ ಇವನ್ ಹೇಗೆ ಟ್ರೀಟ್ ಮಾಡ್ತಿದ್ದಾನೆ ಅಂತ. ಅಟ್ಲೀಸ್ಟ್ ಒಬ್ಬಾದ್ರೂ ನಿಜವಾದ ಫ್ರೆಂಡ್ಸ್ ಸಿಕ್ಕಿದ್ನಲ್ಲ ಅಂತ ಖುಷಿ ಆಗುತ್ತೆ. ಅಂಡ್ ಈಗ ಬೆಳಿಗ್ಗೆ ಸಾಂಗ್ ನ ಪ್ರಾಕ್ಟೀಸ್ ಆಗ್ತಾನೆ ಇರುತ್ತೆ. ಸಾಂಗ್ ನ ಕಾಂಪಿಟೇಷನ್ ಗೆ ಸ್ವಲ್ಪನೇ ಸಮಯ ಇರೋದು. ಹಾಗೇನೆ ಡ್ಯೂಕ್ ಹೇಳ್ತಾನೆ ಡೇನಿಯಲ್ ಪಾರ್ಕ್ ನಿನ್ನ ಸ್ವರ ಏನೋ ಚೆನ್ನಾಗಿದೆ, ಆದ್ರೆ ಪ್ರಾಕ್ಟೀಸ್ ನ ಅಗತ್ಯ ಇದೆ ಇನ್ನು ಕೂಡ. ಸೊ ಆದಷ್ಟು ಪ್ರಾಕ್ಟೀಸ್ ಮಾಡು, ನಿನ್ನ ಗಂಟಲನ್ನ ನೆಟ್ಟಗೆ ಇಟ್ಕೋ ಅಂತ ಹೇಳ್ತಾನೆ. ಸೊ ಇವನು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾನೆ. ಆದ್ರೆ ಅವನಿಗೆ ಅನ್ಸುತ್ತೆ ಎಷ್ಟು ಕಮ್ಮಿ ಸಮಯದಲ್ಲಿ ನಾನು ಕಲಿಯೋಕೆ ಕಷ್ಟ ಇದೆ. ಅದಕ್ಕೋಸ್ಕರ ಅವನ್ ಏನ್ ಮಾಡ್ತಾನೆ ಅಂದ್ರೆ ಅವನ ಇನ್ನೊಂದು ಬಾಡಿಯಲ್ಲಿ ಇರುವಾಗ ಕೂಡ ಹಾಡನ್ನ ಪ್ರಾಕ್ಟೀಸ್ ಮಾಡ್ತಾನೆ. ಸೊ ಹಾಡನ್ನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಿರುವಾಗ ಇಲ್ಲಿಗೆ ಅದೇ ಹುಡುಗಿ ಬರ್ತಾಳೆ. ಇವನಿಗೆ ಕ್ರಶ್ ಆಗಿತ್ತಲ್ಲ ಒಬ್ಳ ಮೇಲೆ, ಅವಳೇ ಬರ್ತಾಳೆ. ಬಂದು ಹೇಳ್ತಾಳೆ ನಿನ್ನ ವಾಯ್ಸ್ ತುಂಬಾನೇ ಇಂಪಾಗಿದೆ ಅಂತ, ಅದು ಕೂಡ ಈ ಬಾಡಿಗೆ. ಸೊ ಇವನಿಗೆ ಸ್ವಲ್ಪ ಮೋಟಿವೇಶನ್ ತರಾನೇ ಆಯ್ತು. ಹೀಗೆ 24 ಗಂಟೆ ಕೂಡ ಹಾಡನ್ನ ಆಡ್ತಾ 2 ದಿನ ಆದ್ಮೇಲೆ ಬರ್ತಾನೆ. ಆಗ ಒಳ್ಳೆ ರಿಸಲ್ಟ್ ಸಿಕ್ಕಿರುತ್ತೆ. ಇವನ ಸ್ವರ ತುಂಬಾನೇ ನೀಟ್ ಆಗಿದೆ. ಇವರಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ, ಇಷ್ಟು ಪಕ್ಕ ಇವನು ಪ್ರಾಕ್ಟೀಸ್ ಮಾಡ್ಬಿಟ್ನ ಅಂತ. ಆದ್ರೆ ನಿಜವಾಗಿ ಇವನು 24 ಗಂಟೆ ಕೂಡ ಪ್ರಾಕ್ಟೀಸ್ ಮಾಡ್ತಿದ್ದ, ಇವನ ಇನ್ನೊಂದು ಬಾಡಿಯಲ್ಲಿ ಕೂಡ ಈ ಬಾಡಿಯಲ್ಲಿ ಕೂಡ. ಅಂಡ್ ಇದರ ನೆಕ್ಸ್ಟ್ ಡೇ ನೈಟ್ ಟೈಮ್ ಅಲ್ಲಿ ವಾಪಸ್ಸು ರ್ಯಾಗಿಂಗ್ ಶುರುವಾಗಿರುತ್ತೆ. ಈ ಇನ್ನೊಬ್ಬ ವ್ಯಕ್ತಿ ಇದನ್ನಲ್ಲ ರ್ಯಾಪರ್, ಇವನು ಹಾಗೂ ಇವನ ಗ್ಯಾಂಗ್ ಸೇರಿ ಡ್ಯೂಕ್ ಹಾಗೂ ಇವನನ್ನು ಕೂಡ ಬುಲಿ ಮಾಡ್ತಿರ್ತಾರೆ. ಅದೇ ನೈಟ್ ಟೈಮ್ ಎಲ್ಲ ರ್ಯಾಗಿಂಗ್ ಆದ್ಮೇಲೆ ಅವರವರು ಫ್ರೆಂಡ್ಸ್ ಆಗ್ಬಿಡ್ತಾರೆ. ಸೊ ಅವರು ಸಡನ್ ಆಗಿ ಡೇನಿಯಲ್ ಪಾರ್ಕ್ ನ ಮೇನ್ ಬಾಡಿ ಇದೆಯಲ್ಲ ಅದರ ಬಳಿಗೆ ಅಂದ್ರೆ ಆ ಶಾಪ್ ಗೆ ಬರ್ತಾನೆ. ಇಲ್ಲಿಗೆ ಬಂದು ಇವನ ಹತ್ರ ಮಾತಾಡಿಸ್ತಾರೆ. ಆಗ ತಪ್ಪಿ ಡೇನಿಯಲ್ ಪಾರ್ಕ್ ಹೇಳ್ತಾನೆ ಓ ಏನ್ ಮಾಡ್ತಿದ್ದೀರಾ ನೀವು ಇಲ್ಲಿ ಅಂತ. ಇವ್ರಿಗೆ ಅನಿಸ್ತಿದೆ ಇವನ್ ಯಾಕೆ ಈಗ ಮಾತಾಡಿದ್ದಾನೆ, ನಮ್ಗೇನು ಇವನು ಪರಿಚಯ ಇಲ್ಲ ತಾನೆ. ಆದ್ಮೇಲೆ ಸಡನ್ ಆಗಿ ರಿಯಲೈಸ್ ಆಯ್ತು ಓ ನಾನು ಈ ಬಾಡಿಯಲ್ಲಿ ಇದೀನಿ ಅಂತ. ಸೊ ಅವನನ್ನ ಕರ್ಕೊಂಡು ಒಂದು ಜಾಗಕ್ಕೆ ಹೋಗಿ ಕೂತ್ಕೊಳ್ತಾರೆ. ಸೊ ಇವರ ಬೇಜಾರನ್ನು ಇವರು ಹೇಳ್ತಾರೆ. ಮೊದಲನೇದಾಗಿ ನಂಗೆ ಯಾವಾಗ ನೋಡಿದ್ರು ಇವರ ಟಾರ್ಚರ್ ಇದ್ದದೆ. ಇವನು ಕೂಡ ಹೇಳ್ತಾನೆ ನಂದು ಕೂಡ ಅದೇ ಕಥೆ. ಸೊ ಅದಕ್ಕೋಸ್ಕರ ನಾವು ನಿನ್ನನ್ನ ಕರೆಸಿದೀವಿ. ನಾವು ಇಷ್ಟು ಸಮಯ ಪೆಟ್ಟದಿಂದ ಬುಲಿಯಾಗಿ ಬದುಕಿದೀವಿ. ಸೊ ನೀನು ಕೂಡ ಅದನ್ನ ಅನುಭವಿಸಿದೀಯ ಅಂತ ಗೊತ್ತಿದೆ. ಹಾಗಾಗಿ ನಾವು ಮೂವರು ಯಾಕೆ ಫ್ರೆಂಡ್ಸ್ ಆಗ್ಬಾರ್ದು ಅಂತ ಕೇಳ್ತಾನೆ. ಅದಕ್ಕೆ ಡೇನಿಯಲ್ ಪಾರ್ಕ್ಸ್ ಹೇಳ್ತಾನೆ ಓಕೆ ಅಂತ. ಅಂಡ್ ಹೀಗೇನೆ ಮಾತಾಡ್ತಿರುವಾಗ ಮಾತುಕತೆಯಲ್ಲಿ ಒಂದು ಪದ ಬರುತ್ತೆ. ಅದೇನಂದ್ರೆ ಡ್ಯೂಕ್ ಸಡನ್ ಆಗಿ ಮಾತಾಡ್ತಾನೆ ಸ್ಯೂಹೋಕ್ ಅಂದ್ರೆ ಡೇನಿಯಲ್ ಪಾರ್ಕ್ ನ ಬಗ್ಗೆ. ಅಂದ್ರೆ ಅವನು ಮೀಟ್ ಆಗಿದ್ದು ಮಾಡೆಲ್ ರೀತಿ ಕಾಣುವ ಬಾಡಿಯಲ್ಲಿ ತಾನೆ. ಸೊ ಈಗ ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ ಅದು ಅವನೇ ಅಂತ. ಸೊ ಡ್ಯೂಕ್ ಹೇಳ್ತಾನೆ ನಂಗೆ ಎಷ್ಟು ಸಮಯ ಯಾರೊಬ್ಬ ಫ್ರೆಂಡ್ ಇಲ್ಲದಿದ್ರು ಕೂಡ ನಮ್ಮ ಕಾಲೇಜ್ ಅಲ್ಲಿರೋ ಡೇನಿಯಲ್ ಪಾರ್ಕ್ ನಂಗೆ ತುಂಬಾ ಲೈಕ್ ಆದ. ಅವನ ಮೇಲೆ ನಂಗೆ ನಂಬಿಕೆ ಇದೆ. ಅವ್ನು ನಂಗೆ ಹೇಳ್ತಿದ್ದ ನಿನ್ನನ್ನ ಕಂಡ್ರೆ ನನ್ನನ್ನೇ ನೋಡ್ದಾಗ ಆಗುತ್ತೆ ಅಂತ. ಮೋಸ್ಟ್ಲಿ ಅದಕ್ಕೋಸ್ಕರನೇ ಇರ್ಬೇಕು ನನ್ನ ಲಿರಿಕ್ಸ್ ಅನ್ನ ತುಂಬಾ ಚೆನ್ನಾಗಿ ಹಾಡ್ತಾನೆ. ಇವನು ಕೂಡ ಹೇಳ್ತಾನೆ ನಾ ಇಷ್ಟವರೆಗೆ ನೋಡಿದ ವ್ಯಕ್ತಿಗಳಲ್ಲೇ ತುಂಬಾನೇ ಪ್ರಾಮಾಣಿಕ ಮತ್ತೆ ತುಂಬಾ ಒಳ್ಳೆಯವನು ಅನಿಸಿದ ನಂಗೆ ಕೂಡ. ಅಂಡ್ ಅದೇ ಟೈಮ್ಗೆ ಸಡನ್ ಆಗಿ ವಾಸ್ಕು ಬರ್ತಾನೆ. ಇವನು ಹೇಳ್ತಾನೆ ನೀವೆಲ್ಲ ಹೇಳ್ತಿರೋದು ಸತ್ಯನ, ಅವನು ನಿಜವಾಗ್ಲೂ ಒಳ್ಳೆಯವನೇ ಆಗಿದ್ರೆ ಆ ದಿನ ಅವನ್ ಯಾಕೆ ನಿನ್ನ ತಾಯಿ ಹಣವನ್ನ ತಗೊಂಡಿದ್ದ. ಸೊ ಇದನ್ನು ಫೈನಲ್ ಆಗಿ ಡೇನಿಯಲ್ ಪಾರ್ಕ್ ನ ಈ ಬಾಡಿಯಲ್ಲಿ ಇರುವಾಗ ಮ್ಯಾನೇಜ್ ಮಾಡಿಬಿಟ್ಟ. ಐ ಥಿಂಕ್ ವಾಸ್ಕೋ ಅವ್ರೆ ಅದು ನೀವು ತಪ್ಪು ತಿಳ್ಕೊಂಡಿದ್ದೀರಿ ಕಾಣಿಸುತ್ತೆ. ಅವರು ನಂಗೆ ಹಣವನ್ನ ವಾಪಸ್ ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ. ಸೊ ಈಗ ಸ್ವಲ್ಪ ವಾಸ್ಕೋನಿಗೆ ಸಮಾಧಾನ ಆಯ್ತು. ಹಾಗಾದ್ರೆ ಇವರನ್ನೆಲ್ಲ ಅವನು ಬುಲಿ ಮಾಡ್ತಿಲ್ಲ, ಒಳ್ಳೆಯವನೇ ಇರ್ಬೇಕು ಕಾಣಿಸುತ್ತೆ ಅಂತ. ಹಾಗೇನೆ ಹೇಳ್ತಾನೆ ನಾನ್ ನಿನ್ನಲ್ಲಿ ಟ್ಯಾಲೆಂಟ್ ನೋಡಿದೀನಿ, ನಿನ್ಗೆ ಒಂದ್ ವೇಳೆ ಫೈಟ್ ನ ತರಬೇತಿ ಬೇಕಾದ್ರೆ ನನ್ ಜೊತೆ ಬಾ, ಯಾವ ಟೈಮ್ಗೆ ಬೇಕಾದ್ರೂ ಬರ್ಬೋದು, ನಾನಿಗೆ ಫೈಟ್ ನ ತರಬೇತಿಯನ್ನ ಮಾಡ್ತೀನಿ ಅಂತ ಹೇಳ್ತಾನೆ. ಈಗ ದಿನ ಕಳಿತಾನೆ ಇದೆ, ಕಾಂಪಿಟೇಷನ್ ಹತ್ತಿರ ಬರ್ತಾನೆ ಇದೆ. 10 ದಿನಗಳು ಬಾಕಿ ಇದೆ ಕೇವಲ. ಪ್ರಾಕ್ಟೀಸ್ ಅನ್ನ ಕಂಟಿನ್ಯೂ ಮಾಡ್ತಾನೆ ಇದಾರೆ, ಡೈಲಿ ಹಾಡನ್ನ ಹಾಡ್ತಾನೆ ಇದಾರೆ. ಇನ್ನೊಂದು ಕಡೆಯಲ್ಲಿ ಚಾಲೆಂಜ್ ಹಾಕಿರುವಂತ ಈ ವ್ಯಕ್ತಿ ಇದನ್ನಲ್ಲ ರ್ಯಾಪರ್, ಇವನು ಕೂಡ ಇವನ ಗ್ಯಾಂಗ್ ನ ಜೊತೆಗೆ ಬಂದಿರ್ತಾನೆ. ರ್ಯಾಪಿಂಗ್ ಎಲ್ಲ ಶುರು ಹಚ್ಕೊಂಡಿರ್ತಾನೆ. ಇನ್ನೊಂದ್ ಸೈಡ್ ನಲ್ಲಿ ಡ್ಯೂಕ್ ಪಾರ್ಕ್ ಹಾಗೂ ಡೇನಿಯಲ್ ಪಾರ್ಕ್ ಜೊತೆಗೇನೆ ಇರ್ತಾರೆ. ಅಂಡ್ ಕೊನೆಯದಾಗಿ ಡ್ಯೂಕ್ ಒಂದು ಮಾತನ್ನ ಹೇಳ್ತಾನೆ, ನಿನ್ನ ಇಂಪಾದ ಧ್ವನಿಗಳಿಂದ ಸಿಂಗಿಂಗ್ ಹಾಗೂ ನನ್ನ ರ್ಯಾಪಿಂಗ್ ನ ಜೊತೆಗೆ ಈ ಸಲ ಫೆಸ್ಟ್ ನಲ್ಲಿ ನಾವೇ ಗೆಲ್ತೀವಿ ಅಂತ. ಮತ್ತೆ ಈಗ ಎಪಿಸೋಡ್ 8 ಈಗ ಫೈನಲಿ ಆ ದಿನ ಬಂದಿದೆ. ಎಸ್ ಫೆಸ್ಟಿವಲ್ ಸ್ಟಾರ್ಟ್ ಆಗಿದೆ. ಇದು ಇಡೀ ಫ್ಯಾಷನ್ ಡಿಸೈನ್ ಹೈಸ್ಕೂಲ್ ನ ದೊಡ್ಡ ಫೆಸ್ಟ್ ಆಗಿದೆ. ಅದಕ್ಕೋಸ್ಕರ ಅಲ್ಲಿ ಗೇಮ್ಸ್ ಗಳನ್ನೆಲ್ಲ ಇಟ್ಟಿರ್ತಾರೆ. ಅದೇ ಜಾಗಕ್ಕೆ ಈ ಬ್ಯೂಟಿಫುಲ್ ಆಗಿರೋ ಹುಡುಗಿ, ಅದು ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಡೇನಿಯಲ್ ಪಾರ್ಕ್ ನ ಕ್ರಶ್ ಆಗಿದ್ಲಲ್ಲ, ಇವಳ ಜೊತೆಗೆ ಬಾಡಿ ಗಾರ್ಡ್ ಕೂಡ ಬಂದಿರ್ತಾನೆ. ಇವನ ಹೆಸರು ಗನ್ ಅಂತ. ಇವರಲ್ಲಿ ಸುಮ್ನೆ ನೋಡ್ಕೊಂಡು ಹೋಗೋಕೆ ಬಂದಿರ್ತಾರೆ. ಹಾಗೆ ಇವಳೊಂದು ಗಮನಿಸ್ತಾಳೆ ಹೇಗೆ ಅಲ್ಲಿನ ಜನಗಳು ಸುಂದರವಾದ ಹುಡುಗಿ ಅಥವಾ ಹುಡುಗ ಬಂದ್ರೆ ಫ್ಲರ್ಟ್ ಮಾಡೋದಕ್ಕೆ ನೋಡ್ತಾರೆ ಅಂತ. ಇಲ್ಲಿ ಬಾಕ್ಸಿಂಗ್ ರಿಂಗ್ ಕೂಡ ಮಾಡಿದ್ದಾರೆ. ಮತ್ತೆ ರಿಂಗ್ ನಲ್ಲಿ ಪಂಚ ಹೊಡಿತಿದ್ದಾನೆ ಜಿನ್. ಇದೊಂಥರ ಹಣ ಮಾಡೋ ವಿಧಾನ ಇವ್ರದ್ದು. ಇನ್ನೊಂದು ಕಡೆ ವಾಸ್ಕೋ ಕೂಡ ಇದ್ದಾನೆ. ಇವನು ಮತ್ತೆ ಇವನ ಗ್ಯಾಂಗ್ ಸೇರಿ ಆರ್ಮ್ ರೆಸ್ಲಿಂಗ್ ಅನ್ನು ಮಾಡ್ತಿದ್ದಾರೆ. ಸೊ ಇದೆಲ್ಲ ಒಂದು ಕಡೆ ಆದ್ರೆ ಡೇನಿಯಲ್ ಪಾರ್ಕ್ ಹಾಗೂ ಡ್ಯೂಕ್ ರಾತ್ರಿ ಆಗೋದಕ್ಕೆ ಕಾಯ್ತಿದ್ದಾರೆ. ಯಾಕಂದ್ರೆ ಕಾಂಪಿಟೇಷನ್ ಆಗೋದೇ ಸ್ಟಾರ್ಟ್ ರಾತ್ರಿಗೆ. ಆದ್ರೆ ಈಗಿನ ಮಾತಾಡ್ತಿರುವಾಗ ದೂರದಿಂದ ಇವನ ಕ್ರಶ್ ಕಾಣ್ತಿದ್ದಾಳೆ. ಸೊ ಡೇನಿಯಲ್ ಪಾರ್ಕ್ ಹೇಳ್ತಾನೆ ನಾನು ಈಗನೇ ಬರ್ತೀನಿ, ನಂಗೆ ಸ್ವಲ್ಪ ಕೆಲಸ ಇದೆ ಅಂತ. ಆದ್ರೆ ಅವನು ಒಂದು ಮರ್ತಿದ್ದ ಅವನೀಗ ಈ ಬಾಡಿಯಲ್ಲಿ ಇದ್ದಾನೆ ಅಂತ. ಸೊ ಅವನು ಓಡ್ಕೊಂಡು ಹೋಗ್ತಾನೆ ಕಾರ್
ಅವನ ಬಳಿಗೆ. ಅವನಿಗೆ ಮರ್ತೋಗಿತ್ತು ಅವನು ಮೀಟ್ ಆಗಿದ್ದದು ಅವನ ಒರಿಜಿನಲ್ ಬಾಡಿಯಲ್ಲಿ ಅಂತ. ಆದ್ರೆ ಬಂದು ಹೇಳ್ತಾನೆ, ಹೇಗಿದ್ದೀರಾ ಮಿಸ್, ಎಲ್ಲಿಗೆ ಹೋಗ್ತಿದ್ದೀರಾ ನೀವು ಅಂತ. ಆಗ ಇವಳು ಹೇಳ್ತಾಳೆ, ನೀನ್ ಯಾರು ಅಂತ ನಂಗೆ ಪರಿಚಯನೇ ಇಲ್ಲ, ನೀನ್ ಯಾಕೆ ಮಾತಾಡೋಕೆ ಬರ್ತಿದೀಯಾ. ಅಂಡ್ ಆಗ ಅವನಿಗೆ ನೆನಪಾಯ್ತು ಈ ಬಾಡಿಯಲ್ಲಿ ಇದೀನಿ ಅಂತ. ಓಕೆ ಏನೇ ಇರ್ಲಿ, ನಾನು ಇವತ್ತು ಮಾತಾಡಿಸ್ಲೇಬೇಕು ಅಂತ ಹೇಳಿ ಅವನು ಕರೀತಾನೆ. ಅಂಡ್ ಅಲ್ಲೇ ನಿಂತಿದ್ದ ಬಾಡಿ ಗಾರ್ಡ್ ಅಂದ್ರೆ ಗನ್ ಇದಾನಲ್ಲ, ಇವನು ನಮ್ಮ ಡೇನಿಯಲ್ ನ ಕೈ ಹಿಡಿತಾನೆ. ಅಷ್ಟೆಲ್ಲ ಕಿಕ್ ಕೂಡ ಹೊಡೋಕೆ ಬರ್ತಾನೆ. ಆದ್ರೆ ಡೇನಿಯಲ್ ಇದನ್ನ ಡಾಡ್ಜ್ ಮಾಡಕ್ ಆಗ್ಲಿಲ್ಲ. ಸೊ ಅಲ್ಲೇ ಬಿದ್ದು ಬಿಡ್ತಾನೆ. ಇದರಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಸ್ಟ್ರಾಂಗ್ ಇದಾನೆ ಇವನು ಅಂತ. ಹಾಗೇನೆ ಗನ್ ಹೇಳ್ತಾನೆ, ನಂಗೆ ಹೊಡಿಬೇಕು ಅಂತ ಏನಿರ್ಲಿಲ್ಲ, ಜಸ್ಟ್ ನಮ್ಗೆ ಹೋಗೋದಕ್ಕೆ ದಾರಿ ಕೊಡಿ ಅಂತ. ಇದೆಲ್ಲ ಜಸ್ಟ್ ತಪ್ಪು ಕಲ್ಪನೆ ಆಗಿದೆ, ಆದ್ರೆ ಇವರಿಗೆ ಅರ್ಥನೇ ಆಗ್ತಿಲ್ಲ. ಆದ್ರೆ ಅದೇ ಜಾಗಕ್ಕೆ ವಾಸ್ಕೋ ಕೂಡ ಬಂದಿದ್ದಾನೆ. ಎಸ್, ವಾಸ್ಕೋ ಇಲ್ಲಿ ಸಪೋರ್ಟ್ ಮಾಡೋಕೆ ಬಂದಿದ್ದಾನೆ ನಮ್ಮ ಡೇನಿಯಲ್ಗೆ. ಗನ್ ಕೇಳ್ತಾನೆ, ನೀನ್ ಯಾರು ಗುರು, ಹೊಸ ವ್ಯಕ್ತಿ, ಅವನ ಫ್ರೆಂಡ್ ಹೇಗೆ. ವಾಸ್ಕೋ ಹೇಳ್ತಾನೆ, ಹೌದು ನಾನು ಅವನ ಫ್ರೆಂಡ್ ಅಂತ. ಅಂಡ್ ಡೇನಿಯಲ್ಗೆ ಕೂಡ ಖುಷಿ ಆಯ್ತು, ಫೈನಲಿ ಇವನ್ ಎಕ್ಸೆಪ್ಟ್ ಮಾಡ್ದಲ್ಲ ಅಂತ. ಅಂಡ್ ಇಲ್ಲಿ ವಾಸ್ಕೋ ಹೇಳ್ತಾನೆ, ಸುಮ್ನೆ ಫೈಟ್ ಎಲ್ಲ ಮಾಡೋದಕ್ಕೆ ಬರ್ಬೇಡ ನೀನು, ನಿಂಗೆ ಪಾಠ ಕಲಿಸೋದಕ್ಕೆ ನಂಗೆ ಗೊತ್ತಿದೆ ಅಂತ. ಗನ್ ಹೇಳ್ತಾನೆ, ಓಕೆ ಅದ ವಿಷಯ, ಹಾಗಾದ್ರೆ ಈ ಪಂಚನ ತಗೋ ಅಂತ. ಅಂಡ್ ಇವನು ಮೂತಿ ಹೊಡೆದಾಕ್ತಾನೆ. ಆ ಪಂಚಿನಿಂದ ರಕ್ತ ಅಂತ ಸುರಿತಾನೆ ಇದೆ ಗುರು. ಆದ್ರೆ ವಾಸ್ಕೋನಿಗೆ ಅಷ್ಟು ಎಫೆಕ್ಟ್ ಆಗ್ಲಿಲ್ಲ. ಅವನು ನಿಂತ ಡಿಸ್ಟೆನ್ಸ್ ನಿಂದ ಸ್ವಲ್ಪ ಹಿಂದೆ ಬಂದ ಅಷ್ಟೇ. ವಾಸ್ಕೋ ಹೇಳ್ತಾನೆ, ಇನ್ನೇನ್ ಹಾಕಿರೋ ಕನ್ನಡಕವನ್ನ ತೆಗಿಯ ಅಂತ. ಅಂಡ್ ಗನ್ ಅವನ ಹಾಕಿರೋ ಕನ್ನಡಕವನ್ನ ತೆಗೆದಾಗ ಅವನ ಕಣ್ಣಲ್ಲಿ ಏನೋ ಕಾಣ್ತಿದೆ. ಇನ್ನೊಂದ್ ಸೈಡ್ ಈ ಸುಂದರಿ ಹುಡುಗಿ ಹೇಳ್ಬಿಡ್ತಾಳೆ, ಫೈಟ್ ಅನ್ನ ನಿಲ್ಸಿ ಅಂತ. ಅದೇ ಟೈಮ್ ನಲ್ಲಿ ನಮ್ಮ ಡೇನಿಯಲ್ ಪಾರ್ಕ್ ಕೂಡ ಎದ್ ಬಿಡ್ತಾನೆ. ಅಷ್ಟು ದೊಡ್ಡ ಕಿಕ್ ಹೊಡೆದ್ರು ಕೂಡ ಇವನು ವಾಪಸ್ ಎದ್ದಿದ್ದಾನೆ. ಇದನ್ನ ನೋಡಿ ಗನ್ಗೂ ಕೂಡ ತುಂಬಾನೇ ಇಂಪ್ರೆಸಿವ್ ಕಾಣುತ್ತೆ. ಆದ್ರೆ ಗನ್ ಹೇಳ್ತಾನೆ, ನೀವಿಬ್ರು ಒಟ್ಟಿಗೆ ಸೇರಿ ಹೊಡೆದ್ರು ಕೂಡ ನನ್ನ ಎದುರು ನಿಮ್ಗೆ ನಿಲ್ಲೋದಕ್ಕೆ ಆಗೋದೇ ಇಲ್ಲ. ಆಗ ಫೈನಲಿ ಇವಳು ಬಂದು ತಡಿತಾಳೆ. ನಾನಾಗ್ಲೇ ಹೇಳ್ದಲ್ಲ ಫೈಟ್ ಅನ್ನ ನಿಲ್ಸಿ ಅಂತ, ಬಾಯಿಲಿಂದ ಹೋಗೋಣ ಅಂತ ಹೇಳ್ತಾಳೆ. ಸೊ ಗನ್ ಹೇಳ್ತಾನೆ, ಓಕೆ, ತುಂಬಾ ಸಮಯದಿಂದ ನಾನು ಫೈಟೇ ಮಾಡಿರ್ಲಿಲ್ಲ, ಸೊ ನಂಗೆ ಸ್ವಲ್ಪ ಎಕ್ಸೈಟ್ಮೆಂಟ್ ಆಯ್ತು ಅಷ್ಟೇ, ಸೊ ಏನೇ ಇರ್ಲಿ ಹೋಗೋಣ ಅಂತ ಹೇಳಿ ಹೋಗ್ತಾನೆ. ಹಾಗೆ ಇವಳು ಕೊನೆಗೆ ಹೇಳ್ತಾಳೆ, ನಿಮ್ಗೆ ತುಂಬಾನೇ ಏಟ್ ಆಗಿದೆ, ಸೊ ಅದಕ್ಕೆ ಸಾರಿ ಅಂತ. ಅಂಡ್ ಹೋಗ್ಬಿಡ್ತಾರೆ. ಇಲ್ಲಿ ನಮ್ಮ ಡೇನಿಯಲ್ ಹಾಗೂ ವಾಸ್ಕೋ ನಿಂತಿರ್ತಾರೆ. ಆದ್ರೆ ಅದೇ ಟೈಮ್ಗೆ ವಾಸ್ಕೋ ಬಿದ್ದು ಬಿಡ್ತಾನೆ. ಇವನು ಒಮ್ಮೆ ಕೇಳ್ತಾನೆ, ನಿಂಗೆ ಅವನು ಯಾರಂತ ಪರಿಚಯ ಇದೆಯಾ. ಡೇನಿಯಲ್ ಹೇಳ್ತಾನೆ, ಇಲ್ಲ ನಂಗೆ ಯಾರು ಅಂತ ಅವನು ಗೊತ್ತಿಲ್ಲ ಅಂತ. ವಾಸ್ಕೋ ಹೇಳ್ತಾನೆ, ಏನೇ ಇರ್ಲಿ, ಐ ಥಿಂಕ್ ಈಗ ನಾನು ಮತ್ತೆ ನೀನು ಫೈಟ್ ಮಾಡಿದ್ರೆ ನಾನು ಗೆಲ್ತೀನಿ ಅನ್ಸುತ್ತೆ. ಹೌದು, ನಾನು ಒಪ್ಕೊಳ್ತೀನಿ, ನಾನು ಸ್ವಲ್ಪ ವೀಕ್ ಇದ್ದೀನಿ ಅಂತ. ಆದ್ರೆ ಈಗ ನಾನು ನಿನ್ನನ್ನು ಸೋಲಿಸಬಹುದು ಕಾಣಿಸುತ್ತೆ. ಸೊ ಹೀಗೆ ಮಾತುಕತೆ ನಡೀತಿರುತ್ತೆ. ಸಂಜೆ ಆಗ್ತಾನೆ ಇದೆ, ಮತ್ತೆ ಇವರು ಜ್ಯೂಸ್ ಕೊಡ್ಕೊಂಡು ಮಾತಾಡ್ತಾನೆ ಇರ್ತಾರೆ. ಇವರು ಬೇಸಿಕಲಿ ಫ್ರೆಂಡ್ಸ್ ಆಗಿದ್ದಾರೆ. ಈಗ ಕೊನೆಗೆ ವಾಸ್ಕೋ ಹೇಳ್ತಾನೆ, ಐ ಥಿಂಕ್ ಈಗ ನೈಟ್ ಆಗೋದ್ರಲ್ಲೇ ಇದೆ, ಹಾಗಾಗಿ ನೀನು ಮತ್ತೆ ನಿನ್ನ ಗೆಳೆಯ ಸಾಂಗ್ ಆಗೋಕೆ ರೆಡಿ ಆಗಿ ಅಂತ. ಮತ್ತೆ ಅದಕ್ಕಿಂತಾನೆ ಹೋಗ್ತಾರೆ. ಈಗ ಶೋ ಸ್ಟಾರ್ಟ್ ಆಗಿದೆ. ಇಲ್ಲಿ ಸಿಂಗರ್ ಆಗಿ ತುಂಬಾ ಜನ ಇದ್ದಾರೆ ಕ್ಲಾಸ್ ನಲ್ಲೇ. ಕೆಲವರು ಬಾತ್ರೂಮ್ ಸಿಂಗರ್ಸ್ ಕೂಡ ಇದ್ದಾರೆ, ಅದು ಬೇರೆ ವಿಷಯ. ಅಷ್ಟೇ ಅಲ್ಲ, ಈ ವ್ಯಕ್ತಿ ಇದ್ನಲ್ಲ ರ್ಯಾಪರ್, ಇವನದು ಕೂಡ ಸಿಂಗಿಂಗ್ ಆಯ್ತು ಗುರು. ಅಂಡ್ ಈಗ ನೆಕ್ಸ್ಟ್ ಚಾನ್ಸ್ ಇರೋದೆ ಡೇನಿಯಲ್ ಪಾರ್ಕ್ ಮತ್ತು ಗನ್ ಅದು. ಇವರು ಸ್ಟೇಜ್ ನ ಹಿಂದೆನೆ ಮಾತಾಡ್ತಾ ಇರ್ತಾರೆ. ಡೇನಿಯಲ್ ಹೇಳ್ತಾನೆ, ನಂಗೆ ಸ್ವಲ್ಪ ನರ್ವಸ್ ಆಗ್ತಿದೆ ಗುರು, ಯಾಕಂದ್ರೆ ಫಸ್ಟ್ ಟೈಮ್ ನಾನು ಸ್ಟೇಜ್ ಹತ್ತಿದ್ದು ಅಂತ. ಅದಕ್ಕೆ ಗನ್ ಹೇಳ್ತಾನೆ, ಅದಕ್ಕೇನು ಟೆನ್ಷನ್ ಮಾಡ್ಬೇಡ ನೀನು. ನಿಂಗೆ ನರ್ವಸ್ ಆದ್ರೆ ನೀನ್ ಯಾರನ್ನಾದ್ರೂ ತುಂಬಾನೇ ಲವ್ ಮಾಡ್ತಿದ್ರೆ, ಅಂದ್ರೆ ಹೃದಯಪೂರ್ವಕವಾಗಿ ಯಾರನ್ನಾದ್ರೂ ಲವ್ ಮಾಡ್ತಿದ್ರೆ ಅವರನ್ನ ನೆನಪು ಮಾಡ್ಕೋ, ಎಲ್ಲ ಸರಿ ಆಗುತ್ತೆ ಅಂತ. ಸೊ ಅದೇ ಗ್ಯಾಪ್ ನಲ್ಲಿ ಈ ರ್ಯಾಪರ್ಸ್ ಗಳದು ಮುಗ್ದೋಯ್ತು ಸಾಂಗ್. ಅದೇ ಕಾರ್ನರ್ ನಲ್ಲಿ ಡ್ಯೂಕ್ ನಿಂತಿದ್ದ. ಆದ್ರೆ ಇವನು ಬಂದು ಇವನಿಗೆ ಪಂಚ್ ಹೊಡಿತಾನೆ. ಇದನ್ನ ನೋಡಿ ನಮ್ಮ ಡೇನಿಯಲ್ ಜೋರಾಗಿ ಓಡ್ಕೊಂಡು ಬರ್ತಾನೆ. ಸೊ ಇವನು ಹೊಡಿಯೋದಕ್ಕೆ ಬರ್ತಾನೆ. ಆದ್ರೆ ಡ್ಯೂಕ್ ಹೇಳ್ತಾನೆ, ನಾವು ಈ ರೀತಿ ಫೈಟ್ ಮಾಡೋದಲ್ಲ, ನಮ್ಮನ್ನ ಪ್ರೂವ್ ಮಾಡೋದಕ್ಕೆ ಫೈಟ್ ಏನು ಆಪ್ಷನ್ ಅಲ್ಲ, ಬದಲಾಗಿ ನಾವು ಈಗ ಸಾಂಗ್ ಆಡಿ ಇವರನ್ನ ಸೋಲಿಸೋಣ ಅಂತ. ಸೊ ಡೇನಿಯಲ್ಗೂ ಕೂಡ ಅದೇ ಸರಿ ಅಂತ ಅನ್ಸುತ್ತೆ. ಸೊ ಫೈನಲಿ ವೇದಿಕೆಗೆ ಎಂಟರ್ ಆಗಿದ್ದಾರೆ. ಇಲ್ಲಿ ಆಂಕರ್ ಹೇಳ್ತಾನೆ, ಈಗ ನಮ್ಮ ವೇದಿಕೆಗೆ ವೆಲ್ಕಮ್ ಮಾಡೋಣ ಡೇನಿಯಲ್ ಪಾರ್ಕ್ ಹಾಗೂ ಡ್ಯೂಕ್. ಅಂಡ್ ಇಲ್ಲಿ ಡೇನಿಯಲ್ ಪಾರ್ಕ್ ಬಂದು ಹೇಳ್ತಾನೆ, ನಾವ್ ಇವತ್ತು ಸಾಂಗ್ ಹಾಗೂ ರ್ಯಾಪಿಂಗ್ ಮಿಕ್ಸ್ ಮಾಡಿ ಹೇಳ್ತಿದೀವಿ. ಇವನೇ ನನ್ನ ಫ್ರೆಂಡ್, ಇವನ ಹೆಸರು ಡ್ಯೂಕ್ ಅಂತ. ಇವನು ರ್ಯಾಪಿಂಗ್ ಮಾಡ್ತಾನೆ, ನಾನು ಸಾಂಗ್ ಆಡ್ತೇನೆ. ಆಂಕರ್ ಹೇಳ್ತಾನೆ, ಹಾಗಿದ್ರೆ ನೀವಿಬ್ರು ಫ್ರೆಂಡ್ಸ್? ನಂಗೆ ನಂಬೋದಕ್ಕೆ ಆಗ್ತಿಲ್ಲ. ಇವನ್ ಒಳ್ಳೆ ಹ್ಯಾಂಡ್ಸಮ್ ತರ ಇದ್ದಾನೆ, ಬಟ್ ಇವನ್ ನೋಡಿದ್ರೆ ಯಾವ್ದೋ ಅನ್ಯ ಗ್ರಹ ಜೀವಿ ತರ ಇದ್ದಾನೆ. ಇದನ್ನ ಕೇಳಿ ಅಲ್ಲಿದ್ದ ಆಡಿಯನ್ಸ್, ಸ್ಕೂಲ್ ನವರು ಎಲ್ಲರೂ ಕೂಡ ನಗ್ತಿದ್ದಾರೆ. ಆದ್ರೆ ಇದೆಲ್ಲ ಬೇಕಿರ್ಲಿಲ್ಲ. ಡ್ಯೂಕ್ ಇದನ್ನ ಪಾಸಿಟಿವ್ ಆಗಿ ತಗೊಳ್ತಾನೆ, ಯಾಕಂದ್ರೆ ಏನಿದ್ದು ನನ್ನ ಟ್ಯಾಲೆಂಟ್ ತೋರಿಸಲೇಬೇಕು ಅಂತ. ಇನ್ನೊಂದು ಕಡೆ ವಾಸ್ಕೋ ಸ್ವಲ್ಪ ಸೀರಿಯಸ್ ಆಗಿದ್ದ. ಅದೇ ಬದಿಯಲ್ಲಿ ಇಲ್ಲಿ ಒಬ್ಬ ಕೋಚ್ ಕೂಡ ಇದ್ದಾನೆ. ಇವನೇ ರ್ಯಾಪಿಂಗ್ ನ ಟ್ರೈನಿಂಗ್ ಕೊಟ್ಟಿದ್ದು ಈ ಒಬ್ಬ ವ್ಯಕ್ತಿಗೆ. ಇವನು ಹೇಳ್ತಾನೆ, ಇವರಂತೂ ಇವತ್ತು ಸಾಂಗ್ ಹೇಳಿ ನಮ್ಮನ್ನ ಬೀಟ್ ಮಾಡೋ ಅಂದಾಜು ಕಾಣ್ತಿಲ್ಲ. ಬಟ್ ಕೋಚ್ ನ ಆಚೆ ಇದ್ದವನು ಹೇಳ್ತಾನೆ, ಅವನು ಮೊನ್ನೆ ಆಡಿಷನ್ ಕೊಡೋದಕ್ಕೆ ಬಂದಿದ್ದ ಅಂತ. ಅಂಡ್ ಈಗ ವೇದಿಕೆಯಲ್ಲಿರೋ ಆಂಕರ್ ಹೇಳ್ತಾನೆ, ಈಗ ನಿಮ್ಮ ಎದುರು ಬರಲಿದೆ ಫ್ಲೈ ಅಪ್ ಸಾಂಗ್. ಮ್ಯೂಸಿಕ್ ಅನ್ನ ಆನ್ ಮಾಡಿಬಿಟ್ರು. ಡೇನಿಯಲ್ ಗೆ ಫಸ್ಟ್ ಗೆ ನರ್ವಸ್ ಆಗ್ತಿದೆ. ಮತ್ತೆ ಡೇನಿಯಲ್ ಹೇಳ್ತಾನೆ, ಎಸ್ ಏನ್ ಹೇಳ್ತಿದ್ದಾನೆ ಇವನು. ಎಲ್ರು ಆಡ್ಕೊಂಡು ನಗ್ತಿದಾರೆ. ಇವನ್ ಯಾರು ಗುರು, ಹಾಡೇ ಬರೋದಿಲ್ಲ ಅಂದ್ರೆ ಯಾಕೆ ಸ್ಟೇಜ್ ಬರ್ತಾರೆ ಇವರು. ಆದ್ರೆ ಎಲ್ರು ಆಡಿಯನ್ಸ್ ನಗ್ತಾ ಇರುವಾಗ ಡ್ಯೂಕ್ ಇಲ್ಲಿ ಮೈಕ್ ನ ಬಳಿ ಬಂದು ರ್ಯಾಪಿಂಗ್ ಸ್ಟಾರ್ಟ್ ಮಾಡ್ತಾರೆ. ಯಾರು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ಈ ಲೆವೆಲ್ಗೆ ಇವನು ಹಾಡ್ತಾನೆ ಅಂತ. ಅಷ್ಟೇ ಅಲ್ಲ, ಅದೇ ಟೈಮ್ಗೆ ಎಲ್ರು ಹೊಗಳ್ತಾನೆ ಇದಾರೆ, ವಾವ್ ಎಷ್ಟ್ ಚಂದ ರ್ಯಾಪಿಂಗ್ ಮಾಡ್ತಾನೆ ಇವನು ಅಂತ. ಆ ಒಂದು ಸೆಕೆಂಡ್ ನಲ್ಲಿ ನಮ್ಮ ಡೇನಿಯಲ್ ಕೂಡ ಆಲೋಚನೆ ಮಾಡಿಬಿಡ್ತಾನೆ. ಡ್ಯೂಕ್ ಹೇಳ್ದ ಹಾಗೇನೆ, ಯಾವಾಗ ನನಗೆ ಹೆಚ್ಚು ನರ್ವಸ್ ಆಗುತ್ತೆ ಆಗ ನಾನು ಯಾರನ್ನ ಹೆಚ್ಚಾಗಿ ಪ್ರೀತಿಸ್ತೀನಿ ಅವರನ್ನ ನೆನಪು ಮಾಡ್ಕೊಳ್ಬೇಕು ಅಂತ. ಅದು ಬೇರೆ ಯಾರು ಅಲ್ಲ, ಅವನ ತಾಯಿ ಆಗಿದ್ದಾಳೆ. ಸೊ ಅವನ ತಾಯಿ ನೆನಪಾದ ಕೂಡಲೇ ಸ್ಟಾರ್ಟ್ ಮಾಡೇ ಬಿಟ್ಟ. ಕಂಟಿನ್ಯೂ ಆಗ್ತಿದೆ. ಎಲ್ಲರ ಕಣ್ಣಲ್ಲಿ ನೀರು ಕಾಣ್ತಿದೆ. ಎಲ್ರಿಗೂ ಶಾಕ್ ಆಗಿದ್ದಾರೆ. ಈ ರೀತಿ ಕೂಡ ಹಾಡಬಹುದಾ ಅಂತ ಅನ್ಸ್ತಿದೆ. ಇವರ ಸಾಂಗ್ ಕೇಳಿ ಗೂಸ್ ಬಂಪ್ಸ್ ಬರೋದು ಬೇರೆ ಬಾಕಿ. ವಾಸ್ಕೋ ಇದನ್ನ ಕೇಳಿ ಕಾರ್ನರ್ ಅಲ್ಲಿ ಅಳ್ತಿದ್ದಾನೆ. ಈ ಕೋಚ್ ಬೇರೆ ಇವರ ಸಾಂಗ್ ಗೆ ಬೀಟ್ ಎಲ್ಲ ಹಾಕ್ತಿದ್ದಾರೆ. ಡೇನಿಯಲ್ ಪಾರ್ಕ್ ಫಾಸ್ಟ್ ಅನ್ನ ನೆನಪು ಮಾಡ್ಕೊಳ್ತಾರೆ. ಹೇಗೆ ಎಲ್ಲರೂ
ಅವರನ್ನ ಟ್ರೀಟ್ ಮಾಡ್ತಿದ್ರು, ಹೇಗೆ ಅವ್ರಿಗೆ ಸ್ಟ್ರಗಲ್ ಮಾಡಿದ್ರು ಅಂಡ್ ಕೊನೆಗೆ ಹೇಗೆ ಅವರು ಫ್ರೆಂಡ್ಸ್ ಆದ್ರು ಅಂತ ಆ ಲಿರಿಕ್ಸ್ ಅಲ್ಲಿ ಕೂಡ ಅದೇ ಇತ್ತು. ಅಂಡ್ ಫೈನಲಿ ಸಾಂಗ್ ಮುಗಿಯುತ್ತೆ. ಎಲ್ಲ ಆಡಿಯನ್ಸ್ ಬೊಬ್ಬೆ ಹೊಡಿತಿದ್ದಾರೆ, ಕಿರ್ಚ್ತಿದ್ದಾರೆ. ಎಂತ ಸಿಂಗರ್ಸ್ ಗುರು, ನನ್ನ ಲೈಫ್ ಟೈಮ್ ನಲ್ಲಿ ಇಂತ ಹಾಡನ್ನ ಕೇಳಲಿಲ್ಲ ಅಂತ. ಇಡೀ ಜಿನ್ನಾಗೂ ಗ್ಯಾಂಗ್ ಕೂಡ ನಗ್ತಿದಾರೆ, ಇವಳು ಕೂಡ ನಗ್ತಿದ್ದಾಳೆ. ತುಂಬಾನೇ ಖುಷಿಯಾಗಿದೆ ಎಲ್ರಿಗೂ. ಸೊ ಇದನ್ನೆಲ್ಲ ಕೇಳಿ ಡೇನಿಯಲ್ ಪಾರ್ಕ್ ಹಾಗೂ ಡ್ಯೂಕ್ ಕೈಯನ್ನ ಹಿಡಿತಾರೆ. ಫೈನಲಿ ನಾವು ಸಾಧಿಸ್ಬಿಟ್ವಿ ಅಂತ. ಸೊ ಇದೆಲ್ಲ ಮುಗ್ದ್ಮೇಲೆ ಅಲ್ಲೇ ನಡೀತಾ ಇರುವಾಗ ಈ ಇಂಟರ್ವ್ಯೂ ಮಾಡೋ ಕೋಚ್ ಇಲ್ಲಿಗೆ ಬರ್ತಾನೆ. ನಿನ್ನ ಹಾಡು ನಂಗೆ ತುಂಬಾನೇ ಲೈಕ್ ಆಯ್ತು, ಅದಕ್ಕೋಸ್ಕರ ನಿಂಗೆ ಈ ಒಂದು ಕಾರ್ಡ್ ಅನ್ನ ಕೊಡ್ತಿದ್ದೀನಿ ಅಂತ. ಇದೇನೋ ಡ್ಯೂಕ್ ನ ಕೈಗೆ ಸಿಗುತ್ತೆ ಅಂತ ನಿನ್ ತಿಳ್ಕೊಂಡಿದ್ರೆ ಅದು ತಪ್ಪು. ಬದಲಾಗಿ ಅವರು ಕೊಡ್ತಿದ್ದಾರೆ ಡೇನಿಯಲ್ ಪಾರ್ಕ್ ಗೆ. ಡ್ಯೂಕ್ ಗೆ ತುಂಬಾನೇ ಬೇಜಾರಾಗುತ್ತೆ ಗುರು, ಯಾಕಂದ್ರೆ ರ್ಯಾಪರ್ ಆಗೋ ಕನಸು ಅವನಿಗೆ ಇರೋದು, ಹಾಗಂತ ಅವನು ಜಲಸ್ ಆಗೋದಿಲ್ಲ. ಹಾಗೇನೆ ಡೇನಿಯಲ್ ಪಾರ್ಕ್ ಕೂಡ ಇನ್ವಿಟೇಷನ್ ರಿಜೆಕ್ಟ್ ಮಾಡ್ತಾನೆ, ಯಾಕಂದ್ರೆ ಅವನಿಗೆ ಸಿಂಗರ್ ಆಗೋ ಆಸೆ ಏನೂ ಇಲ್ಲ. ಬದಲಾಗಿ ಅವನು ಹೇಗಿದ್ದಾನೆ ಅದೇ ಅವನಿಗೆ ಖುಷಿ ಇದೆ. ಕೋಚ್ ಗೆ ನೊಮ್ಮೆ ಶಾಕ್ ಆಯ್ತು, ಈ ಬಿಸ್ನೆಸ್ ಕಾರ್ಡ್ ಇವನು ರಿಜೆಕ್ಟ್ ಮಾಡ್ತಿದ್ದಾನ ಅಂತ. ಯಾಕಂದ್ರೆ ಲಕ್ಷಾಂತರ ಸಿಂಗರ್ಸ್ ಗಳೇ ಇದಕ್ಕೋಸ್ಕರ ಕಾಯ್ತಿರ್ತಾರೆ. ಸೊ ಅದೇನೋ ಸಾಂಗ್ ಏನೋ ಆಗಿತ್ತು, ಆದ್ರೆ ತುಂಬಾ ಜನ ಥಿಂಕಿಂಗ್ ಹೇಗಂದ್ರೆ ಅವನು ಹ್ಯಾಂಡ್ಸಮ್ ಇದ್ನಲ್ಲ ಅದಕ್ಕೋಸ್ಕರ ಇದು ಹಿಟ್ ಆಯ್ತು ಅಂತ. ಇವರೆಲ್ಲ ಇವರ ಹೇಟರ್ಸ್ ಆಗಿದ್ದಾರೆ, ಸೊ ಇಗ್ನೋರ್ ಮಾಡಬೇಕು. ಇನ್ನೇನು ಈ ಸಾಂಗ್ ಅಂತೂ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವೈರಲ್ ಆಗ್ಬಿಡುತ್ತೆ. ಅದೇ ನೈಟ್ ಮಾಲ್ ನ ಹತ್ರ ಬಂದು ನಮ್ಮ ಒರಿಜಿನಲ್ ಬಾಡಿಲಿರೋ ಡೇನಿಯಲ್ ಅನ್ನ ಮೀಟ್ ಆಗ್ತಾನೆ. ಮತ್ತೆ ಇವರು 3 ಜನ ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡ್ತಾರೆ. ನೋಡ್ತಾ ಗೊತ್ತಾಗುತ್ತೆ 200K ವ್ಯೂಸ್ ಎಲ್ಲ ಹೋಗಿದೆ. ಆದ್ರೆ ಬೇಜಾರದ ಸಂಗತಿ ಏನಂದ್ರೆ ಡ್ಯೂಕ್ ನ ರ್ಯಾಪಿಂಗ್ ಇದ್ದ ಜಾಗವನ್ನ ಕಟ್ ಮಾಡಿದ್ದಾರೆ. ಕೆಲವೊಂದು ಕಡೆ ಫುಲ್ ವಿಡಿಯೋ ಹಾಕಿದ್ದಾರೆ, ಕೆಲವೊಂದು ಕಡೆ ಆ ಜಾಗವನ್ನ ಕಟ್ ಮಾಡಿದ್ದಾರೆ. ಡ್ಯೂಕ್ ಹೇಳ್ತಾನೆ ಇದರ ಬಗ್ಗೆ ನಂಗೆ ಬೇಜಾರಿಲ್ಲ, ಅಟ್ಲೀಸ್ಟ್ ನನ್ನ ಡ್ರೀಮ್ ಅನ್ನ ನಾನು ಬಿಡೋದಕ್ಕೆ ಆಗೋದಿಲ್ಲ, ಒಂದು ದಿನ ಜಯ ನಂದೇ ಆಗುತ್ತೆ. ಡೇನಿಯಲ್ ಈ ಬಾಡಿಲಿ ಹೇಳ್ತಾನೆ ನಂಗನ್ಸುತ್ತೆ ನೀವು ತುಂಬಾ ಚೆನ್ನಾಗಿ ಆಡಿದ್ರಿ ಅಂತ. ಈಗ ನೆಕ್ಸ್ಟ್ ಸೀನ್ ಅಲ್ಲೇ ಈ ಬ್ಯೂಟಿಫುಲ್ ಆಗಿರೋ ಹುಡುಗಿಯನ್ನ ತೋರಿಸ್ತಾರೆ. ಇವಳು ಕೂಡ ಸೋಷಿಯಲ್ ಮೀಡಿಯಾ ಚೆಕ್ ಮಾಡಿದಾಗ ಈ ಹಾಡು ಬರುತ್ತೆ. ಅವಳಿಗೆ ಆಲೋಚನೆ ಆಗುತ್ತೆ, ವೇ ಈ ಸಾಂಗ್ ನ ಲಿರಿಕ್ಸ್ ಅನ್ನ ನಾನೆಲ್ಲೋ ಕೇಳಿದೀನಿ ಅಂತ. ಅದೇ ಆ ದಿನ ನಾನು ಮಾಲ್ ಗೆ ಹೋದಾಗ ಅಲ್ಲಿ ಒಬ್ಬನನ್ನ ನಾನು ಮೀಟ್ ಆಗಿದ್ದೆ, ಅವನು ಕೂಡ ಇದೇ ಸಾಂಗ್ ಅನ್ನ ಹಾಡ್ತಿದ್ದ. ಹೌದು, ಇವಳು ಡೇನಿಯಲ್ ಪಾರ್ಕ್ ನ ಒರಿಜಿನಲ್ ಬಾಡಿ ಬಗ್ಗೆ ಮಾತಾಡ್ತಿದ್ದಾಳೆ. ಆದ್ರೆ ಟ್ವಿಸ್ಟ್ ಏನಂದ್ರೆ ಇವಳ ಬಳಿ ಕೂಡ ಇನ್ನೊಂದು ಬಾಡಿ ಇದೆ, ಅದು ಕೂಡ ದಪ್ಪ ರೀತಿ ಕಾಣುವುದು. ಅಂಡ್ ಇನ್ನೊಂದು ಸೈಡ್ ಬೆಳಗ್ಗೆ ಹೈಸ್ಕೂಲ್ ಫ್ಯಾಷನ್ ಡಿಸೈನ್ ಗೆ ಈ ಒಬ್ಬ ಕೆಂಪು ಕೂದಲವನು ಬರ್ತಾನೆ. ಸೊ ಇನ್ ದ ಎಂಡ್ ಇವನ್ ಯಾರು, ಈ ಬ್ಯೂಟಿಫುಲ್ ಹುಡುಗಿ ಯಾರು, ಇವಳಿಗೆ ಯಾಕೆ ಇನ್ನೊಂದು ಬಾಡಿ ಇದೆ, ನಮ್ಮ ಹೀರೋನಿಗೆ ಇನ್ನೊಂದು ಬಾಡಿ ಯಾಕೆ ಇದೆ, ಇದೆಲ್ಲ ಗೊತ್ತಾಗ್ಬೇಕಾದ್ರೆ ಇದರ ನೆಕ್ಸ್ಟ್ ಸೀಸನ್ ಬರ್ಬೇಕಷ್ಟೇ ಕಾಣಿಸುತ್ತೆ. ಮತ್ತೆ ಆಲ್ಮೋಸ್ಟ್ 2-3 ವರ್ಷನೇ ಆಯ್ತು ಗುರು, ಲುಕಿಸಮ್ ನ ಹೊಸ ಸೀಸನ್ ಬರ್ಲೇ ಇಲ್ಲ. ಆದ್ರೆ ಒಂದಂತೂ ಸತ್ಯ, ಡೇನಿಯಲ್ ಪಾರ್ಕ್ ಗೆ ಒಬ್ಬೊಬ್ಬರು ಫ್ರೆಂಡ್ಸ್ ಆದ್ರು, ಎಲ್ಲರನ್ನ ಮೀಟ್ ಮಾಡ್ದ. ವಾಸ್ಕೋ ಅವನ ಗ್ಯಾಂಗ್ ಕೂಡ ಸಪೋರ್ಟ್ ಇದೆ, ಫೋಟೋಗಳನ್ನ ತೆಗೆಯುತ್ತಾ ಅವನ ಮೆಮೊರೀಸ್ ಅನ್ನೇ ಮಾಡ್ಬಿಟ್ಟಿದ್ದಾನೆ. ಸೊ ಇಲ್ಲಿಗೆ ನಮ್ಮ ಲುಕಿಸಮ್ ಮುಗಿಯುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಫುಲ್ ಸಪೋರ್ಟ್ ಮಾಡ್ತಾನೆ ಇರಿ ಹೀಗೇನೆ. ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತೆ, ಪೀಸ್.